ನಕಲಿ ಟೀ ಪುಡಿ ತಯಾರಿಕೆ ವ್ಯವಹಾರ ಇಂದು ನಿನ್ನೆಯದಲ್ಲ, ಅದು ಹಲವಾರು ವರ್ಷಗಳಿಂದ ಅಧಿಕಾರಿಗಳ ಕಣ್ಣ ಮುಂದೆನೇ ನಡೀತಿದೆ. ಆದರೆ ಇದಕ್ಕೆ ಬ್ರೇಕ್ ಹಾಕಲು ಯಾವ ಅಧಿಕಾರಿಯೂ ಮುಂದಾಗ್ತಿಲ್ಲ. ಕಾರಣ ಕೇಳಿದ್ರೆ ದಾಖಲೆಗಳ ಕೊರತೆ ಅಂತಾರೆ. ಆದರೆ ಈ ದಂಧೆ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಬಳಿ ಇವೆ ನೋಡಿ. ಕರುನಾಡಿನ ಜನರಿಗೆ ನಿಧಾನವಾಗಿ ವಿಷ ಉಣಿಸೋ, ಕ್ಯಾನ್ಸರ್, ಕಿಡ್ನಿ ವೈಫಲ್ಯದಂಥ ಮಾರಕ ರೋಗ ತರೋ ನಕಲಿ ಟೀ ಪುಡಿಯೊಳಗಿನ ಬಣ್ಣ ಬಯಲು ಮಾಡಲು ನಾವು ನಿರ್ಧರಿಸಿದೆವು. ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರೋ ಜನಪ್ರಿಯ ಪಾಜಾ ಟೀಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಹಾರ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕೊಟ್ಟೆವು. ಪ್ರಯೋಗಾಲಯದ ವರದಿ ನಿಜವಾಗ್ಲೂ ಕುತೂಹಲಕಾರಿಯಾಗಿದೆ. ಕ್ವಾಜಾ ಚಹಾದಲ್ಲಿ ಆಹಾರ ಕಲಬೆರಕೆ ನಿಯಂತ್ರಣ ಕಾಯ್ದೆಯನ್ವಯ ನಿಷೇಧಿಸಲಾಗಿರುವ ಸನ್ಸೆಟ್ ಯೆಲ್ಲೋ, ಟಾರ್ಟ್ರಾಜೈನ್ ಹಾಗೂ ಕಾರ್ಮೋಜೈನ್ ಬಣ್ಣ ಇರುವುದು ಬೆಳಕಿಗೆ ಬಂತು. ನಾವು ದಾಖಲೆಯ ಸಂಗ್ರಹಕ್ಕಾಗಿ ಈ ಪ್ರಯೋಗ ಮಾಡಿಸಿದೆವು. ಆದರೆ ನಕಲಿ ಟೀ ಪುಡಿಯ ಬಣ್ಣವನ್ನು ನಾವೇ ಮನೆಯಲ್ಲೇ ಸುಲಭವಾಗಿ ಬಯಲು ಮಾಡಬಹುದು ಗೊತ್ತಾ? ಇದು ಕ್ವಾಜಾ ಟೀ. ಅದರಲ್ಲೂ ಕ್ವಾಜಾದಲ್ಲೂ ಕೂಡ ಎರಡು ಬಗೆಯ ಟೀ ಸಿಗುತ್ತೆ. ಸ್ಪೆಷಲ್ ಟೀ ಅಂದರೆ ಖಡಕ್ ಟೀ ಮತ್ತು ಸಾಧಾರಣ ಟೀ. ಈಗ ನಾನು ಮೊದಲಿಗೆ ಸಾದಾ ಟೀನ ತಗೊಳ್ತಿದ್ದೀನಿ. ಈಗ ನಾನು ಕ್ವಾಜಾ ಸ್ಪೆಷಲ್ ಟೀನ ತಗೋತಿದ್ದೀನಿ. ಇದು ತುಂಬಾ ಖಡಕ್ ಆಗಿರುತ್ತೆ ಮತ್ತು ಜನರು ಹೆಚ್ಚು ಬೇಡಿಕೆ ಮಾಡಿದ್ರೆ ನಿಮಗೆ ಸ್ಪೆಷಲ್ ಟೀ ಬೇಕಾದ್ರೆ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ. ಇದು ಹೇಗೆ ಬಣ್ಣನ ಬಿಡುತ್ತೆ, ಇದು ಯಾವ ಕ್ವಾಲಿಟಿಯಲ್ಲಿದೆ ಅಂತ ನೋಡೋಣ ಬನ್ನಿ. ಆಮೇಲೆ ನಾವು ಕೆಲವು ಗೋಡೌನ್ಗಳಿಗೆ ಹೋದ್ವಿ. ಆ ಗೋಡೌನ್ಗಳಲ್ಲಿ ಲಾಟ್ ಟೀನ ಹಾಕಿದ್ರು. ಈ ಗೋಡೌನ್ ಅಲ್ಲಿ ತಂದಂತಹ ಟೀ ಇದಕ್ಕೆ ಹೆಸರಿಲ್ಲ, ಏನಿಲ್ಲ, ಬರೀ ಲೂಸ್ ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂತ ನೋಡೋಣ. ಇದು ಇನ್ನೊಂದು ಬಗೆಯ ಗೋಡೌನಲ್ಲಿ ತಂದಂತ ಹೆಸರಿಲ್ಲದ ಟೀ ಪುಡಿ. ಇದು ಪ್ಯಾಕೆಟ್ ಲೇಬಲ್ಡ್, ಅಂದ್ರೆ ಈ ಟೀ ಒಳಗೆ ಲೇಬಲ್ ಆಗಿರುತ್ತೆ. ಜೊತೆಗೆ ತಾವು ಏನೇನು ಟೀ ಅಲ್ಲಿ ಒಳಗೆ ಹಾಕ್ತಿವಿ ಕಂಟೆಂಟ್ ಅನ್ನು ಕೂಡ ಸವಿವರವಾಗಿ ಹೇಳ್ತಾರೆ. ಇದು ಬ್ರೂಕ್ ಬಾಂಡ್ ಟೀ. ಇದನ್ನು ಓಪನ್ ಮಾಡಿ ಈ ಒಂದು ತಟ್ಟೆಯಲ್ಲಿ ಹಾಕಿದ್ದೀನಿ. ಇದನ್ನು ನೋಡೋಣ ಇದು ಯಾವ ರೀತಿ ಕಲರ್ ಬಿಡುತ್ತೆ ಅನ್ನೋದನ್ನ. ಇದು ನಾವು ಬೇರೆ ಏನೂ ಪ್ರಯೋಗ ಮಾಡಬೇಕಾಗಿಲ್ಲ. ತಣ್ಣೀರೊಳಗೆ ಹಾಕಿದಾಗ ಯಾವ ಯಾವ ಟೀ ಯಾವ ಬಣ್ಣನ ಬಿಡುತ್ತೆ ಅನ್ನೋದು ಈಗ ಒಂದು 5 ನಿಮಿಷದೊಳಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಕಣ್ಣ ಮುಂದೆನೆ ನಿಮಗೆ ಸಾಕ್ಷಿ ಇದೆ ಯಾವ ರೀತಿ ಒಂದೊಂದು ಟೀಗಳು ಯಾವ ರೀತಿ ಬಣ್ಣನ ಬಿಡ್ತವೆ ಅಂತ ನೋಡಿ. ಇದು ಲೇಬಲ್ಡ್ ಟೀ. ಇವೆಲ್ಲವೂ ಕೂಡ ಲೂಸ್ ಸಿಗುವಂಥ ಟೀ. ಇದರ ಒಂದೊಂದು ಕಲರ್ ಡಿಫ್ರೆನ್ಸ್ ನೋಡಿ. ಇದು ನಾವು ಪ್ರಕಾಶ್ ಟೀ ಪ್ಯಾಕೆಟ್ನಿಂದ ತೆಗೆದಿರುವಂಥದ್ದು. ಈ ಕಲರ್ಗೂ ಕೊಂಚ ವ್ಯತ್ಯಾಸ ಇದೆ. ಆದರೆ ಕ್ವಾಜಾ ಟೀ, ಇದು ಸಾದಾ ಕ್ವಾಜಾ ಟೀ, ಇದಕ್ಕೂ ಈ ಕಲರ್ಗೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ಅದರಲ್ಲೂ ನೀವು ಸ್ಪೆಷಲ್, ನನಗೆ ಸ್ಟ್ರಾಂಗ್ ಟೀ ಬೇಕು, ಸ್ಪೆಷಲ್ ಟೀ ಬೇಕು ಅಂತಿರಲ್ಲ, ಇದೇ ಟೀ. ಅಂದರೆ ಇದರಲ್ಲಿ ಹೆಚ್ಚು ಕಲರನ್ನು ಹಾಕ್ತಾರೆ, ಹೆಚ್ಚು ಕಲರ್ಫುಲ್ ಆಗಿ ಕಾಣುವಂತೆ ಮಾಡ್ತಾರೆ ಈ ಟೀ. ಮತ್ತು ಇದು ಇವೆರಡು ಗೋಡೌನಿಂದ ತೆಗೆದ ಟೀ. ಈ ಒರಿಜಿನಲ್ ಟೀಗೆ ಕಂಪೇರ್ ಮಾಡಿದ್ರೆ ಇವುಗಳ ಕಲರ್ ಎಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಅಂತ. ಅಂದರೆ ಟೀ ಒಳಗೆ ಬರೀ ತಣ್ಣನೆ ನೀರಿನಲ್ಲಿ ಹಾಕಿದಂಥ ಟೀ ಬಿಸಿನೀರಿಗೆ ಹಾಕಿ ತಯಾರಿಸಿದಂಥ ಟೀ ರೀತಿ ಇರುತ್ತೆ. ಅಂದರೆ ಹೇಗೆ ಜನರನ್ನು ದಿನ ತುತ್ತು ವಿಷ ಕೊಟ್ಟು ಕೊಲ್ತಾರೆ ಅನ್ನೋದು ಇದೇ ಸಾಕ್ಷಿಯಾಗಿದೆ. ನಕಲಿ ವಿಷಕಾರಿ ಟೀ ಹಾವಳಿ ಹಲವು ವರ್ಷಗಳಿಂದ ನಮ್ಮ ನಾಡನ್ನ ಕಾಡುತ್ತಿದೆ. 2 ವರ್ಷದಿಂದಲೂ ಇದರ ವಿರುದ್ಧ ಹೋರಾಟ ನಡೆಯುತ್ತಲೇ ಇದೆ. 2008ರಲ್ಲಂತೂ ಸಿಸಿಬಿ ಪೊಲೀಸರು ನಕಲಿ ಟೀ ಗೋಡೌನ್ಗಳ ಮೇಲೆ ದಾಳಿ ಮಾಡಿ 51 ಲಕ್ಷದ ಮಾಲು ವಶಪಡಿಸಿಕೊಂಡಿದ್ರು. ಆದರೆ ಆಗ ಆ ಪ್ರಕರಣ ಸಾಕ್ಷ್ಯಗಳಿಲ್ಲದೆ ಹಾಗೂ ಕಾನೂನಿನ ತೊಡಕಿನಿಂದ ಟುಸ್ಸಾಯಿತು. ಆದರೆ ಈಗ ಕಾನೂನು ಗಟ್ಟಿಯಾಗಿದೆ. ಆಹಾರ ಅಧಿಕಾರಿಗಳ ಸಂಖ್ಯೆಯೂ ಹೆಚ್ಚಿದೆ. ವ್ಯವಸ್ಥೆಗೇನೂ ಕೊರತೆ ಇಲ್ಲ. ಆದರೂ ಅಧಿಕಾರಿಗಳು ನಿಷ್ಕ್ರಿಯವಾಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಕಲಿ ಟೀ ಮಾರಾಟಗಾರ ಹೇಳಿದ ಸತ್ಯ ಕೇಳಿ. ಏನ್ ಮಾಡ್ಬೇಕು, ಬದುಕೋಸ್ಕರ ಏನೇನೋ ಮಾಡಬೇಕು. ನಮಗೆ ಕಾರ್ಪೊರೇಷನ್ ಕೊಟ್ಟರು ನನ್ನ ಮಕ್ಕಳಿಗೆ ನಮಗೆ ಭಾರಿ ಸಮಸ್ಯೆ ಇರ್ತದೆ. ಅದಕ್ಕೆ ಅವ್ರಿಗೆ ಏನನ್ನ ಬಾಯಿಗೆ ಏಲ್ ಹಾಕ್ಬೇಕು. ಏಲ್ ಹಾಕಿ ಕೆಲಸ ಆಯ್ತಿಲ್ಲ. ಎಲ್ಲ ಮಾಡಿ ಕೂಡ ನನ್ನ ಮೇಲೇನು ಪ್ರಕಾಶ್ ಮೇಲೆ ಇಬ್ಬರ ಮೇಲೇನು ಕೇಸ್ ಹಾಕಿದ್ರು.
ಸೀಸ್ ಮಾಡಿದ್ರು. ಏನಂತ ಅಡಲ್ಟ್ರೇಷನ್ ಅಂತ ಪೇಪರ್ ಎಲ್ಲ ಬಂದಿತ್ತಲ್ಲ ಸ್ವಾಮಿ, ಟಿವಿಗಳಿಗೆಲ್ಲ ತೋರಿಸಿದ್ರಲ್ಲ, ತಾಜಾ ಟೀ, ಪ್ರಕಾಶ್ ಟೀ ಅಂತ. ಆಹಾರ ಅಧಿಕಾರಿಗಳಿಗೆ ತಿಂಗಳು ಲಂಚ ತಿನ್ನಿಸಿದ್ರೆ ಯಾವ ಅಧಿಕಾರಿಯೂ ಇವರ ತಂಟೆಗೆ ಬರಲ್ವಂತೆ. ಹಾಗಾಗಿಯೇ ಈ ನಕಲಿ ಟೀ ಪುಡಿ ಮಾರಾಟಗಾರರು ಯಾರ ಭಯವೂ ಇಲ್ಲದೆ, ಬ್ರಾಂಡ್ ಹಾಕದೆ, ಪ್ಯಾಕೆಟ್ ಮಾಡದೆ, ಟೀ ಪುಡಿಯಲ್ಲಿ ಏನೇನಿದೆ ಅಂತ ಹೇಳದೆ, ಆಹಾರ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ರಾಜಾರೋಷವಾಗಿಯೇ ದಂಧೆ ನಡೆಸುತ್ತಿರೋದು. ಈ ದಂಧೆ ಒಂದೆಡೆ ಜನರಿಗೆ ಭೀಕರ ಕಾಯಿಲೆ ಹರಡುತ್ತಿದೆ, ಇನ್ನೊಂದೆಡೆ ತೆರಿಗೆ ಮೋಸ ಮಾಡಿ ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಉಂಟು ಮಾಡುತ್ತಿದೆ. ಆದರೆ ನಮ್ಮ ಆಹಾರ ಅಧಿಕಾರಿಗಳು ಕಣ್ಣಿದ್ದೂ ಕುರುಡರಂತಾಗಿದ್ದಾರೆ. ಯಾಕೆ ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ. ಆರೋಗ್ಯ ಸಚಿವರೇ, ನಿಮ್ಗಿದು ಗೊತ್ತಾ? ನಮ್ಮ ರಾಜ್ಯದಲ್ಲಿ ವಿಷಪೂರಿತ ಕಲಬೆರಕೆ ಆಹಾರ ಸೇವಿಸಿ ಲಕ್ಷಾಂತರ ಮಂದಿ ತಮ್ಮ ಆರೋಗ್ಯ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ. ನಿಮ್ಮ ಇಲಾಖೆಗೆ ಕಾನೂನಿನ ಬೆಂಬಲ ಇದ್ರೂ ಕೂಡ ನಿಮ್ಮ ಇಲಾಖೆಯ ಅಧಿಕಾರಿಗಳು ಈ ಮಾಫಿಯಾದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಕೈ ಕಟ್ಟಿಕೊಳ್ತಿದ್ದಾರೆ. ಯಾಕೆ? ಅದು ಅಲ್ಲದೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿವೆ. ಈ ಮಾಫಿಯಾ ನಮ್ಮ ನಾಡಿನ ಜನರ ಆರೋಗ್ಯದ ಮೇಲೆ ದಾಳಿ ಮಾಡ್ತಿದ್ರು ಕೂಡ ಯಾರೊಬ್ರು ದನಿ ಎತ್ತುತ್ತಿಲ್ಲ. ಯಾಕೆ? ಇದು ಕನ್ನಡ ನಾಡಿನ ಪ್ರತಿಯೊಬ್ಬರು ಕೇಳ್ತಿರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗಲೇಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.